ಇಡೀ ಪ್ರಪಂಚದಾದ್ಯಂತ ಇರುವಂತಹ ಪ್ರತಿಯೊಬ್ಬ ನಮ್ಮ ಶ್ರೀರಾಮಚಂದ್ರರ ಭಕ್ತರಿಗೆಲ್ಲ ನನ್ನ ನಮಸ್ಕಾರಗಳು. ಸ್ನೇಹಿತರೆ, 17/1/2021 ಭಾನುವಾರ ದಿವಸ ನಾವೊಂದು ಏನು ಈ ಶ್ರೀರಾಮಚಂದ್ರರವರ ಒಂದು ಭವ್ಯ ಮಂದಿರವನ್ನು ಕಟ್ಟುವುದಕ್ಕೋಸ್ಕರ ನಿಧಿ ಸಂಗ್ರಹಣಾ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಅದರ ಪ್ರಕಾರವಾಗಿ ಆ ಒಂದು ದಿವಸ ನಾವು ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಸೊ ಅದನ್ನು ನೋಡಿದಂತಹ ರಾಮಪ್ರಿಯ ಭಕ್ತರೆಲ್ಲರೂ ನಮಗೆ ತುಂಬ ಒಳ್ಳೆಯ ಒಂದು ಉತ್ಸಾಹ ಕೊಟ್ಟಿದ್ದಾರೆ, ಒಂದು ಸಹಕಾರ ಕೊಟ್ಟಿದ್ದಾರೆ. ಅದನ್ನು ತುಂಬ ಮೆಚ್ಕೊಂಡಿದ್ದಾರೆ. ಮನಸ್ಸು ಮುಟ್ಟುವಂಥ ಒಂದು ವಿಡಿಯೋ ಬಂದಿದೆ. ತುಂಬ ನಮಗೆ ಖುಷಿ ಆಯ್ತಂತ ಬೇರೆ ಬೇರೆಯವರು ತುಂಬ ಒಂದು ಜಿಲ್ಲೆದವರಾಗಿರ್ಬೋದು, ಅಥವಾ ನಮ್ಮ ತಾಲೂಕಿನವರಿಗಿರ್ಬೋದು, ಅಥವಾ ಒಂದು ಸ್ಟೇಟವ್ರು ಇರ್ಬೋದು. ಪ್ರತಿಯೊಂದು ಸ್ಟೇಟಿಗೂ, ಪ್ರತಿಯೊಂದು ರಾಷ್ಟ್ರದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಆ ವಿಡಿಯೋ ಒಂದು ಮುಟ್ಟಿಸಿದ ಮೇಲೆ ಅವರು ಒಂದು ನಮಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಂಥ ಒಂದು ಭವ್ಯ ಮಂದಿರ ಇವತ್ತು ನಿರ್ಮಾಣ ಆಗ್ತಾಯಿದೆ ಅಂದರೆ ನಮ್ಮ ದೇಶದಲ್ಲಿ ನಾವು ತುಂಬ ಧನ್ಯ ಪಡಬೇಕು. ಯಾಕಂದರೆ ಇಡೀ ಜಗತ್ತಿನಲ್ಲಿಯೇ ಪವಿತ್ರವಾದಂಥ ಭೂಮಿ ಇರೋದಂದರೆ ನಮ್ಮ ಭಾರತ ದೇಶದಲ್ಲಿ. ಯಾಕಂದರೆ ಇಲ್ಲಿ ಮರ್ಯಾದಾ ಪುರುಷೋತ್ತಮರಾದಂತಹ ಶ್ರೀರಾಮಚಂದ್ರರು ಜನಿಸಿದಂಥ ಈ ಒಂದು ಪವಿತ್ರ ಭೂಮಿ. ಸೊ ಇಲ್ಲಿ ಅವರ ಒಂದು ಭವ್ಯ ಮಂದಿರ ನಿರ್ಮಾಣ ಆಗ್ತಿದೆ ಅಂದರೆ ಇದಕ್ಕೆ ನಾವು ಕೇವಲ ಭವ್ಯ ಮಂದಿರ ಅನ್ನೋದಕ್ಕಿಂತಲೂ ಇದೊಂದು ರಾಷ್ಟ್ರ ಮಂದಿರ ಅನ್ನೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಯಾಕಂದರೆ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಸಂಕಲ್ಪ ತೊಟ್ಕೊಂಡು ನಮ್ಮ ಎಲ್ಲ ಶ್ರೀರಾಮಚಂದ್ರರ ಭಕ್ತರೆಲ್ಲರೂ ಇದಕ್ಕೆ ಕಾಣಿಕೆಯನ್ನು ಕೊಡ್ತಿದ್ದಾರೆ. ದಯವಿಟ್ಟು ಇನ್ಮೇಲೆ ಯಾರಾದರೂ ಏನಾದರೂ ಇನ್ನೊಂದು ಕಾಣಿಕೆ ಕೊಡೋದಿದ್ರು ಅದನ್ನು ದಯವಿಟ್ಟು ಸಂಬಂಧಪಟ್ಟಂತಹ ಹಿರಿಯರಿಗೆ ಭೇಟಿಯಾಗಿ ಅದನ್ನು ದಯವಿಟ್ಟು ತಾವು ಅಳಿಲು ಸೇವೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಮಗದೊಮ್ಮೆ ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್.